Hi, hello friends. Welcome back to Nagaraj Paramedical YouTube channel. ಫ್ರೆಂಡ್ಸ್ ನಾ ಕಂಟಿನ್ಯೂಸ್ ಆಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡರ್ ಕಾಲ್ ಆಗಿರುವಂತ ಒಂದು ಜಾಬ್ ಪ್ರೊಫೈಲ್ ಬಗ್ಗೆ ಕಂಟಿನ್ಯೂಸ್ ಆಗಿ ನಾ ವಿಡಿಯೋನ ಮಾಡ್ತಾನೆ ಬರ್ತಿದ್ದೀನಿ. ಇವತ್ತು ಕೂಡ ಒಂದೆರಡು ಪೋಸ್ಟ್ ಕಾಲ್ ಆಗಿರುವಂತದ್ದು ಕಲಬುರಗಿಯಲ್ಲಿ. ಅದು ಯಾವ ಪೋಸ್ಟ್, ಆಮೇಲೆ ನಂಬರ್ ಆಫ್ ಪೋಸ್ಟ್ ಎಷ್ಟಿದಾವೆ, ಸ್ಯಾಲ್ರಿ ಎಷ್ಟಿದೆ, ಅದರ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗಿದೆ, ಯಾವಾಗ ಎಂಡ್ ಆಗುತ್ತೆ, ಇವೆಲ್ಲಾ ಡೀಟೇಲ್ಸ್ ನಾ ಹೇಳ್ತಾ ಬರ್ತೀನಿ. ಲಾಸ್ಟ್ ವರೆಗೂ ನೋಡಿ. ಆಮೇಲೆ ನಾ ಏನ್ ನೋಟಿಫಿಕೇಶನ್ ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀನೋ ಅದನ್ನ ನಾನು ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಕೂಡ ಹಾಕಿರ್ತೀನಿ. ಆ ಒಂದು PDF ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕರೆಕ್ಟ್ ಆಗಿ ಇನ್ನೊಮ್ಮೆ ಓದ್ಕೊಂಡು ಅಪ್ಲಿಕೇಶನ್ಸ್ ನ ಹಾಕಿ. ಓಕೆನಾ? ಲೇಟ್ ಮಾಡೋದು ಲೇಟ್ ಯಾವುದೇ ಕಾರಣಕ್ಕೂ ಮಾಡೋದು ಬೇಡ. ಯಾವುದು ಅದು ಅಪ್ಲಿಕೇಶನ್, ಎಷ್ಟು ಪೋಸ್ಟ್ ಕರೆದಿದ್ದಾರೆ ಅಂತೇಳಿ ಎಲ್ಲಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಓಕೆನಾ ಫ್ರೆಂಡ್ಸ್? ಓಕೆ, ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಈ ಒಂದು ಅಪ್ಲಿಕೇಶನ್ಸ್ ಎಲ್ಲಿ ಕಾಲ್ ಆಗಿದೆಪ್ಪ ಅಂದ್ಮೇಲೆ ಕಲಬುರಗಿಯಲ್ಲಿ ಇದು ನೋಟಿಫಿಕೇಶನ್ ರಿಲೀಸ್ ಆಗಿರುವಂತದ್ದು. ನೀವು ಡೇಟ್ ಕೂಡ ನೋಡ್ಕೋಬಹುದು ಯಾವಾಗ ಆಗಿದೆ ಅಂತೇಳಿ. ಓಕೆನಾ? ಯಾವಾಗಪ್ಪ ಅಂದ್ಮೇಲೆ 1/7/2026 ಈ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿರುವಂತದ್ದು. ಅದಾದ ಮೇಲೆ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಯಾವ್ದಪ್ಪ ಅಂದ್ಮೇಲೆ ಕಾಂಟ್ರಾಕ್ಟ್ ಬೇಸ್ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳುವ ಬಗ್ಗೆ. ಓಕೆನಾ? ಗುತ್ತಿಗೆ ಆಧಾರದ ಮೇಲೆ ನಾವು ಭರ್ತಿನ ಮಾಡ್ಕೋತಿದೀವಿ ಅಂತೇಳಿ. ಯಾವ ಪೋಸ್ಟ್ ನ ಅವರು ಭರ್ತಿನ ಮಾಡ್ಕೋತಿದಾರ ಅಂತ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅದು ಯಾವ ಪೋಸ್ಟ್ ಅಪ್ಪ ಅಂತಂದ್ರೆ, ಓಕೆನಾ, ಕಿರಿಯ ಪ್ರಯೋಗ ಶಾಲಾ ತಂತ್ರಜ್ಞರು, ಆಮೇಲೆ ಯಾವುದು ಫಾರ್ಮಸಿ ಹುದ್ದೆಗಳನ್ನು. ಓಕೆನಾ? ನಿಮ್ಗೆ ಗೊತ್ತಾಗಿರುವಂತದ್ದು ಲ್ಯಾಬ್ ಟೆಕ್ನಿಷಿಯನ್ಸ್ ಮತ್ತು ಯಾವುದು ಫಾರ್ಮಸಿಸ್ಟ್ ದವರಿಗೆ ಇವ್ರೇನ್ ಮಾಡಿದಾರಪ್ಪ ಅಂದ್ಮೇಲೆ ರಿಕ್ರೂಟ್ಮೆಂಟ್ ನ ಮಾಡ್ತಾ ಬರ್ತಿರುವಂತದ್ದು. ಅದು ಕಾಂಟ್ರಾಕ್ಚುಯಲ್ ಬೇಸ್ ಮೇಲೆ. ಅದು ಎಲ್ಲಿ ಅವರು ಯಾವುದು ಭರ್ತಿನ ಮಾಡ್ಕೋತಿದಾರ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಎಲ್ಲಿಪ್ಪ ಅಂತಂದ್ರೆ, ಈ ಒಂದು ನೀವು ಏನಾದ್ರು ಅಪಾಯಿಂಟ್ಮೆಂಟ್ ಏನಾದ್ರು ಆದ್ರಿ ಅಂತಂದ್ರೆ ನಿಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಿಮಗೆ ಏನ್ ಮಾಡ್ತಾರಪ್ಪ ಅಂದ್ಮೇಲೆ ಹುದ್ದೆನ ಭರ್ತಿನ ಮಾಡ್ತಾ ಬರ್ತಿರುವಂತದ್ದು. ಓಕೆನಾ? ನೀವೇನಾದ್ರು ಅಪಾಯಿಂಟ್ಮೆಂಟ್ ಏನಾದ್ರು ಆದ್ರೆ ಅಂದ್ಮೇಲೆ ನಿಮ್ದು ಜಾಬ್ ಎಲ್ಲಿ ಬರುತ್ತಪ್ಪ ಅಂದ್ಮೇಲೆ ಪ್ರೈಮರಿ ಹೆಲ್ತ್ ಸೆಂಟರ್, ಇಲ್ಲಪ್ಪ ಅಂದ್ಮೇಲೆ ಯಾವುದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಒಳಗಡೆ ನಿಮಗೆ ಜಾಬ್ ನ ಅವರು ಪ್ರೊವೈಡ್ ಮಾಡ್ತಾ ಬರ್ತಿರುವಂತದ್ದು. ಓಕೆನಾ? ಇದಾದ ಮೇಲೆ ಇಲ್ಲಿ ನೀವು ನೋಡ್ತಾ ಬರ್ತಿರುವಂತದ್ದು ಹುದ್ದೆಗಳು, ಆಮೇಲೆ ಯಾವುದಪ್ಪ ಅಂದ್ಮೇಲೆ ಅದ್ರದ್ದು ನಂಬರ್ ಆಫ್ ಪೋಸ್ಟ್. ಫಾರ್ಮಸಿ ಅಧಿಕಾರಿಗೆ ಎಷ್ಟು ಪೋಸ್ಟ್ ಕರೆದಿದಾರಪ್ಪ ಅಂದ್ಮೇಲೆ 26. ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸ್ ದವ್ರದ್ದು ಎಷ್ಟು ಕಾಲ್ ಆಗಿದಾವ ಅಂದ್ಮೇಲೆ 13 ಪೋಸ್ಟ್ ನ ಕಾಲ್ ನ ಮಾಡಿರುವಂತದ್ದು. ಎರಡೂ ಪೋಸ್ಟ್ ಗೆ 45 ವರ್ಷಕ್ಕಿಂತ ಒಳಗಡೆ ಯಾರು ಇರ್ತಾರೋ ಅವರಿಗಷ್ಟೇನೆ, ಆ ಒಂದು ಅಭ್ಯರ್ಥಿ ಅಷ್ಟೇನೆ ಇದಕ್ಕೆ ಎಲಿಜಿಬಲ್ ಬರುವಂತದ್ದು. ಓಕೆನಾ? ನೆಕ್ಸ್ಟ್, ವಿದ್ಯಾರ್ಹತೆ. ಫಾರ್ಮಸಿಸ್ಟ್ ನೀವೇನಾದ್ರು ಅಪ್ಲಿಕೇಶನ್ಸ್ ಏನಾದ್ರು ಹಾಕ್ತಿದ್ದೀರಾ ಅಂದ ಮೇಲೆ ನಿಮ್ದು ಕಂಪಲ್ಸರಿ ಯಾವ್ದು ಇರ್ಬೇಕಪ್ಪ ಅಂದ್ಮೇಲೆ ಕೌನ್ಸಿಲಿಂಗ್ ಬೋರ್ಡ್ ಕಡೆಯಿಂದ ಯಾವುದು ಕರ್ನಾಟಕ ಫಾರ್ಮಸಿ ಕೌನ್ಸಿಲಿಂಗ್ ನಲ್ಲಿ ಕಡ್ಡಾಯವಾಗಿ ನೋಂದಣಿಯಾಗಿರಬೇಕು. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರಬೇಕು. ಆಮೇಲೆ ಎಲ್ಲಾ ಡಾಕ್ಯುಮೆಂಟ್ಸ್ ಒಂದು ಅಪ್ಲಿಕೇಶನ್ಸ್ ಏನಾದ್ರು ಹಾಕ್ತಿದ್ದೀರಾ ಅಂತಂದ ಮೇಲೆ ಒಂದು ಗೌರ್ಮೆಂಟ್ ರಿಲೇಟೆಡ್ ಅಪ್ಲಿಕೇಶನ್ಸ್ ನಿಮ್ದು SSLC ಇಂದ ಹಿಡ್ಕೊಂಡು ಇವ್ರು ಎಲ್ಲಿವರೆಗೂ ವಿದ್ಯಾರ್ಹತೆ ಕೇಳಿದಾರೋ ಅಲ್ಲಿವರೆಗೂ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ನ ಮಾಡ್ಲೇಬೇಕು. ಅಂದ್ರೆ ಮಾತ್ರ ನಿಮ್ದೆಲ್ಲಾನು ಜಾಬ್ ಆಗೋ ಚಾನ್ಸಸ್ ಇರುವಂತದ್ದು. ಓಕೆನಾ? ಇವರಿಗೆ ಯಾವ್ದಪ್ಪ ಅಂದ್ಮೇಲೆ ರಿಜಿಸ್ಟ್ರೇಷನ್ ಯಾವುದು ಕಂಪಲ್ಸರಿ ಅಂತ ಕೇಳಿರುವಂತದ್ದು. ನೆಕ್ಸ್ಟ್, ಜೂನಿಯರ್ ಲ್ಯಾಬ್ ಟೆಕ್ನಿಷಿಯನ್ಸ್ ಇವ್ರದ್ದು ಏನು ಬರುತ್ತಪ್ಪ ಅಂದ್ಮೇಲೆ ಇವ್ರದ್ದು ಕಾನ್ವಿಕೇಶನ್ ಸೇಮ್ ಅದೇ ಯಾವುದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತಾನೆ ನಾವು ಇದರಲ್ಲಿ ಕೂಡ ಕರೆಯುವಂತದ್ದು. ಕಾನ್ವಿಕೇಶನ್ ಸರ್ಟಿಫಿಕೇಟ್ ಅಂತೇಳಿ ಲ್ಯಾಬ್ರೋಟರಿ ಈ ಒಂದು 3 ಇಯರ್ಸ್ ಇಲ್ಲ 2 ಇಯರ್ಸ್ ಕೋರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಆಮೇಲೆ ಕಾನ್ವಿಕೇಶನ್ ಸರ್ಟಿಫಿಕೇಟ್ ಇರಬೇಕು. ನಿಮ್ದು SSLC, ಆಮೇಲೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಕಂಪ್ಯೂಟರ್ ಸರ್ಟಿಫಿಕೇಟು, ಆಮೇಲೆ ನಿಮ್ದು ಯಾವುದು ಕಾನ್ವಿಕೇಶನ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಈ ಒಂದು ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇರುವಂತದ್ದು. ವೇತನ ಅಂದ್ರೆ ಸ್ಯಾಲ್ರಿ ಆಸ್ ಪರ್ ರೂಲ್ಸ್ ಪ್ರಕಾರ ನಾವೇನ್ ಮಾಡ್ತೀವಿ ಅಂದ ಮೇಲೆ ಕಾರ್ಮಿಕ ಇಲಾಖೆ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನ್ ನಾವು ಮಿನಿಮಮ್ ಪೇಮೆಂಟ್ ನ ಮಾಡಬೇಕು ಸ್ಟಾಫಿಗೆ, ನಾವು ಅಷ್ಟು ಮಿನಿಮಮ್ ಪೇಮೆಂಟ್ ನ ನಾವು ಮಾಡ್ತೀವಿ ಅಂತ ಈ ಒಂದು ಸರ್ಕ್ಯುಲರ್ ಒಳಗಡೆ ಮೆನ್ಷನ್ ನ ಮಾಡಿರುವಂತದ್ದು. ಓಕೆನಾ? ಇಲ್ಲಿ ನೋಡಿ, ಕಡ್ಡಾಯವಾಗಿ
22/5/2026 ರನ್ವಯ ಕಡ್ಡಾಯವಾಗಿ ಕನಿಷ್ಠ ವೇತನ ಅನುಗುಣವಾಗಿ ನೀಡಲಾಗುವುದು. ಈ ಒಂದು ಯಾವ್ದಪ್ಪ ರೂಲ್ಸ್ ಪ್ರಕಾರ ಕಡ್ಡಾಯವಾಗಿ ಮಿನಿಮಮ್ ನಾವ್ ಎಷ್ಟು ಪೇಮೆಂಟ್ ನ ಮಾಡಬೇಕು ಆ ಒಂದು ಸ್ಟಾಫ್ಗೆ ರಿಲೇಟೆಡ್ ಪೋಸ್ಟ್ಗೆ ನಾವು ಅಷ್ಟು ಪೇಮೆಂಟ್ ನ ಮಾಡ್ತೀವಿ ಅಂತ ಹೇಳ್ತಿರುವಂತದ್ದು. ಬಟ್ ಇವರು ಇಷ್ಟೇ ಪೇಮೆಂಟ್ ನ ಮಾಡ್ತೀವಿ ಅಂತೇಳಿ ಇವ್ರು ಯಾವುದೇ ಕಾರಣಕ್ಕೂ ಸ್ಯಾಲ್ರಿನ ಮೆನ್ಷನ್ ನ ಮಾಡಿಲ್ಲ. ಓಕೆನಾ. ಇದು ಆದ್ಮೇಲೆ ಮತ್ತೇನಿದೆಪ್ಪ ಅಂದ್ಮೇಲೆ ಇಚ್ಛೆಯುಳ್ಳ ಅರ್ಹ ಅಭ್ಯರ್ಥಿಗಳು ಈ ಕಚೇರಿಯಲ್ಲಿ 8/7/2000 ಒಳಗೆ ಅರ್ಜಿಯ ನಮೂನೆಯನ್ನು ಪಡೆದು ಭರ್ತಿ ಮಾಡಿ ಹುದ್ದೆಗೆ ಅನುಗುಣವಾಗಿ ದಾಖಲಾತಿಗೆ ಕಚೇರಿಗೆ 8/7 6ನೇ ತಾರೀಕಿಂದ ನಿಮ್ದು ಏನಾಗತ್ತಪ್ಪ ಅಂದ್ಮೇಲೆ 6ರಿಂದ 8ನೇ ತಾರೀಕು ಒಳಗಡೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ಮೇಲೆ ನೀವು ಹೋಗಿ DH ಆಫೀಸ್ಗೆ ಹೋಗಿ ವಿಸಿಟ್ ನ ಮಾಡಿ ಯಾವುದು ಅಪ್ಲಿಕೇಶನ್ಸ್ ನ ರಿಸೀವ್ ನ ಮಾಡಿಕೊಂಡು ಅದಾದ್ಮೇಲೆ 9ನೇ ತಾರೀಕಿಗೆ ನೀವೇನ್ ಮಾಡ್ಬೇಕು ಅಂದ್ಮೇಲೆ ಮತ್ತೆ ರಿಟರ್ನ್ ನೀವೇನ್ ಮಾಡ್ಬೇಕು DH ಆಫೀಸಿಗೆ ನೀವು ಏನೇನ್ ಡಾಕ್ಯುಮೆಂಟ್ಸ್ ನ ಎನ್ಕ್ಲೋಜರ್ಸ್ ಮಾಡಿರ್ತಾರೋ ಅದೆಲ್ಲಾ ಡಾಕ್ಯುಮೆಂಟ್ಸ್ ನ DH ಆಫೀಸಲ್ಲಿ ಸಬ್ಮಿಟ್ ನ ಮಾಡಿ ಅಕ್ನಾಲಜ್ಮೆಂಟ್ ನ ತಗೋರಿ ಅಂತ ಅವರು ಹೇಳ್ತಿರುವಂತದ್ದು. ಓಕೆನಾ. ಆದ್ಮೇಲೆ 9ನೇ ತಾರೀಕು ಏನಾದ್ರು ದಾಟಿ ಹೋಯ್ತು, 8ನೇ ತಾರೀಕು ದಾಟಿ ಹೋಯ್ತು ಅಂದ್ಮೇಲೆ 5 ಗಂಟೆ ಮೇಲೆ ನೀವೇನಾದ್ರು ಬಂದಿರ ಅಂದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಅರ್ಜಿನ ಯಾವುದು ರಿಸೀವ್ ನ ಮಾಡ್ಕೋದಿಲ್ಲ ಅಂತಾನು ಅವರು ಮೆನ್ಷನ್ ನ ಮಾಡಿರುವಂತದ್ದು. ಆದ್ಮೇಲೆ ಇನ್ನೊಂದು ಕೂಡ ಕೊಟ್ಟಿದ್ದಾರೆ. ಅವ್ರು ಏನಂತ ಕೊಟ್ಟಿದಾರಪ್ಪ ಅಂದ್ಮೇಲೆ ನಿಮಗೇನಾದ್ರೂ ಮೀಸಲಾತಿ ರಿಸರ್ವೇಶನ್ ಏನಾದ್ರು ಬೇಕಾಗಿದ್ರೆ, ನೀವೇನಾದ್ರೂ SC/ST ಅಂಡರ್ ಏನಾದ್ರು ಬಂದಿದ್ರೆ, ಕಲ್ಯಾಣ ಕರ್ನಾಟಕ ಅಂಡರ್ ಏನಾದ್ರು ಬಂದಿದ್ರೆ, ಇಲ್ಲಪ್ಪ ನೀವು ರೂರಲ್ ಏನಾದ್ರು ಆಗಿದ್ರಿ, ಇಲ್ಲ ಅಂಗವಿಕಲರು ಏನಾದ್ರು ಇದ್ರಿ ಅಂದ ಮೇಲೆ ಅದರ್ದರ್ ರಿಲೇಟೆಡ್ ನೀವೇನ್ ಮಾಡ್ಬೇಕು ಇಲ್ಲೇ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ನ ಮಾಡಿ ಅಂತ ಅವರು ಕ್ಲಿಯರ್ ಆಗಿ ಮೆನ್ಷನ್ ನ ಮಾಡಿರುವಂತದ್ದು. ಓಕೆನಾ. ಈಗ ನೀವು ಒಂದಿಷ್ಟು ಜನ ನೀವು ರೂರಲ್ ಒಳಗಡೆ ಸ್ಟಡಿನ ಮಾಡಿರ್ತೀರಿ. ಓಕೆನಾ. 1 to 10th ಆ 1 to 10th ಸರ್ಟಿಫಿಕೇಟ್ ನ ನೀವು ಇಲ್ಲೇ ಸಬ್ಮಿಟ್ ನ ಮಾಡಬೇಕು. ಅವರು ಬರೇ 3 years ಡಿಪ್ಲೊಮಾ ಕೇಳಿದಾರ ಅಂತೇಳಿ SSLC ಯಾವುದು 3 years ಮಾರ್ಕ್ಸ್ ಕಾರ್ಡು ಆಮೇಲೆ ಕಾನ್ವೊಕೇಶನ್ ಸಬ್ಮಿಟ್ ಮಾಡಿದ್ರೆ ಆಗೋದಿಲ್ರಿ. ಇದ್ರೊಳಗಡೆ ನಿಮಗೆ ರಿಸರ್ವೇಶನ್ಸ್ ಬೇಕು ಅಂತಂದ್ರೆ ನೀವು ಕನ್ನಡ ಮೀಡಿಯಂ ಇದ್ರಿ ಅಂದ್ಮೇಲೆ ಅದು ನೀವು ಎಲ್ಲೆಲ್ಲಿ ಏನೇನು ಕಲ್ತಿದ್ರ ಎಲ್ಲಾ ಡಾಕ್ಯುಮೆಂಟ್ಸ್ ನ ಎನ್ಕ್ಲೋಜರ್ಸ್ ನ ಮಾಡಿ ಅಂತ ಕ್ಲಿಯರ್ ಆಗಿ ಹೇಳಿರುವಂತದ್ದು. ಇನ್ ಕೇಸ್ ನಿಮ್ದು 70% ಇತ್ತು, ಇಲ್ಲಪ್ಪ 60% ಇತ್ತು, ನಿಮ್ದು ಸಮ್ಟೈಮ್ಸ್ ಆಗಿಲ್ಲ ಅಂದ್ರೆ ಯಾವ ರೀಸನ್ ಆಗಿರೋದಿಲ್ಲಪ್ಪ ಅಂದ್ಮೇಲೆ ನೀವು ಈ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ನ ಮಾಡಿರೋದಿಲ್ಲ. ಈ ರಿಸರ್ವೇಶನ್ ಒಳಗಡೆ ನೀವು ಎಲಿಜಿಬಲ್ ಇರೋದಿಲ್ಲ ಅಂತೇಳಿ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ನ ಮಾಡಿಬಿಡ್ತಾರೆ. ಯಾಕಪ್ಪ ಅಂದ್ರೆ ಅವರು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ನೀವು ಏನಾದ್ರು ರಿಸರ್ವೇಶನ್ ನಿಮ್ಗೆ ಏನಾದ್ರು ಬೇಕಾಗಿದ್ರೆ, ನೀವು SC/ST ಏನಾದ್ರು ಆಗಿದ್ರೆ, ನೀವು ಹ್ಯಾಂಡಿಕ್ಯಾಪ್ಸ್ ಏನಾದ್ರು ಆಗಿದ್ರೆ ಅದರ್ದ ರಿಲೇಟೆಡ್ ಡಾಕ್ಯುಮೆಂಟ್ಸ್ ನ ನೀವು ಸಬ್ಮಿಟ್ ನ ಮಾಡಿ ನಮಗೆ ಅಂತೇಳಿ ಯಾವುದು ಕ್ಲಿಯರ್ ಆಗಿ ಪ್ರಮಾಣ ಪತ್ರವನ್ನು ಸಲ್ಲಿಸೋದು. ನೀವು ಕ್ಯಾಸ್ಟ್ ಆಯ್ತು, ಇನ್ಕಮ್ ಬರೋದಿಲ್ಲ, ಆಮೇಲೆ ಗ್ರಾಮೀಣ ಆಯ್ತು, ಅಂಗವಿಕಲರ ಆಯ್ತು, ನೀವು ಯಾವುದೇ ಒಂದೇನ ರಿಸರ್ವೇಶನ್ಸ್ ನಿಮ್ಗೆ ಈ ಪೋಸ್ಟ್ ಬೇಕಾಗಿತ್ತು ಅಂತಂದ್ರೆ ನೀವು ಅದರ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ನ ಇಲ್ಲಿ ಸಬ್ಮಿಟ್ ನ ಮಾಡ್ಲೇಬೇಕು. ಮಾಡಿದ್ರೆ ಮಾತ್ರ ನಿಮ್ ಜಾಬ್ ಆಗುವಂತದ್ದು. ನೀವೇನಾದ್ರು ನೆಗ್ಲಿಜೆನ್ಸ್ ಏನಾದ್ರು ತೋರಿಸಿದಾರ ಅಂದ್ಮೇಲೆ ನಿಮಗ ಬರುವಂತ ಪೋಸ್ಟ್ ಇನ್ನೊಂದು ಕ್ಯಾಂಡಿಡೇಟ್ ಗೆ ಹೋಗೋ ಚಾನ್ಸಸ್ ಇರುವಂತದ್ದು. ಸೊ ಅದಕ್ಕಂತೇಳಿ ಹೇಳ್ತಿರುವಂತದ್ದು ಫ್ರೆಂಡ್ಸ್. ನೀವ್ ಏನೇ ಒಂದು ಅಪ್ಲಿಕೇಶನ್ಸ್ ಏನಾದ್ರು ಹಾಕ್ತೀರಾ ಅಂತಂದ ಮೇಲೆ ನಿಮ್ದು ಕಂಪಲ್ಸರಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅದಕ್ಕೆ ಅಟ್ಯಾಚ್ ನ ಮಾಡಿ ಕೊಡಿ. ಓಕೆನಾ. ನಿಮ್ದು ಕ್ವಾಲಿಫಿಕೇಶನ್ ಡಾಕ್ಯುಮೆಂಟ್ಸ್, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಕಂಪ್ಯೂಟರ್ ಸರ್ಟಿಫಿಕೇಟ್, ಆಮೇಲೆ ನೀವು ರೂರಲ್ ಒಳಗಡೆ ಕಲ್ತಿದ್ರ ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ಇಲ್ಲ ಹ್ಯಾಂಡಿಕ್ಯಾಪ್ ಇದ್ರೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ನ ಕ್ಲೋಸ್ ನ ಮಾಡಿ ಕೊಡಿ. ಅಂದ್ರೆ ಮಾತ್ರ ನಿಮ್ದು 100% ಇದ್ರೊಳಗಡೆ ಜಾಬ್ ಆಗುವ ಚಾನ್ಸಸ್ ಇರುವಂತದ್ದು. NHM ಅಂತ ಬಂದೈತಂದ್ಮೇಲೆ ಇದ್ರನ್ನ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಟರ್ಮಿನೇಟ್ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಇದು ಒಂಥರ ಸೆಮಿ ಗವರ್ನಮೆಂಟ್, ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ. ಇಯರ್ಲಿ ನಿಮ್ದು ಸ್ಯಾಲ್ರಿ ಹೈಕ್ ನ ಮಾಡ್ತಾ ಬರ್ತಾರೆ. ಓಕೆನಾ ಫ್ರೆಂಡ್ಸ್. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ನೋಟಿಫಿಕೇಶನ್ ನಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಜಾಯ್ನ್ ಆಗಿ ಇನ್ನೂ ಕ್ಲಿಯರ್ ಆಗಿ ನೋಟಿಫಿಕೇಶನ್ಸ್ ನ ರೀಡ್ ನ ಮಾಡ್ಕೊಳ್ಳಿ, ಅಪ್ಲಿಕೇಶನ್ಸ್ ನ ಹಾಕಿ. ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.